ಫಾತಿಮಾ, ಒಂದು ಲೋಟ ನೀರು ಕೊಡಮ್ಮ. ನಮಾಜ್ ಆಯ್ತಾ ಜಿ? ಹಾ ಶಾಹಿದಾ, ಮುಗೀತು. ಯಾಕೆ ಜಿ ಒಂಥರ ಇದ್ದೀರಾ? ಹುಷಾರಿಲ್ವಾ? ಹಾಗೇನಿಲ್ಲ ಶಾಹಿದಾ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ, ನೀವು ದೇವಸ್ಥಾನದಿಂದ ಬಂದಾಗಿಂದ ಒಂಥರ ಇದ್ದೀರಾ. ಹಾ ಶಾಹಿದಾ, ರಾಯರು ಮನೆ ಸೊಸೆ ನೋಡಿದಾಗಿಂದ ಯಾಕೋ ಮನಸ್ಸು ಚಡ್ಪಡಿಸ್ತಾ ಇದೆ. ನಮ್ಮ ರಜಿಯಾ ಅಂತ ಅಲ್ವಾ? ಹೌದು ಶಾಹಿದಾ. ನನಗೂ ಅಷ್ಟೇ ಜಿ. ಆ ಹುಡುಗಿ ನೋಡಿದಾಗಿಂದ ಅವಳ ಹತ್ರ ಹೋಗಿ ನೀನೇ ನಮ್ಮ ರಜಿಯಾ ಅಲ್ವಾ ಅಂತ ಕೇಳ್ಬಿಡ್ಬೇಕು ಅಂತ ಅನ್ನಿಸ್ತು. ಅಮ್ಮಿ, ಪ್ರಪಂಚದಲ್ಲಿ ಒಂದೇ ಥರ 7 ಜನ ಇರ್ತಾರಂತ ನೀನು ಕೇಳಿಲ್ವಾ? ನಾನು ಅದನ್ನೇ ಹೇಳ್ದೆ ಫಾತಿಮಾ, ಆದರೆ ನನ್ನ ಕಣ್ಣನ್ನೇ ನಾನು ನಂಬೋಕ್ಕಾಗ್ತಾ ಇಲ್ಲ. ಒಬ್ರು ಥರ ಇಬ್ಬರು, ಅದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಇದೆಲ್ಲ ನಿಜನಾ? ಖಂಡಿತ ನಿಜ ಅಬ್ಬಾ. ನಾನು ಜಾನಕಿ ಅಕ್ಕನ ನೋಡಿಲ್ವಾ, ಅದಕ್ಕೆ ನಿಮ್ಮ ಹತ್ರ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದು. ಏನು, ನಾವು ಜಾನಕಿ ನೋಡ್ತೀವಿ ಅಂತ ಹೋಗೋದು ಬೇಡ ಅಂತ ಅಂದ್ಯಾ? ಹೌದು, ಮದುವೆ ಮನೆಯಲ್ಲಿ ಜಾನಕಿ ಅಕ್ಕನ ನೋಡಿದಾಗ ನನಗೂ 1 ಸೆಕೆಂಡ್ ಶಾಕ್ ಆಯ್ತು ಗೊತ್ತಾ. ನೀವಾದರೂ ಕೇಳಿದೆ ಸುಮ್ಮನೆ ಬಂದ್ರಿ. ನಾನು ಮತ್ತೆ ಪಾರ್ವತಿ ಹೋಗಿ ಕೇಳಿಬಿಟ್ವಿ ಗೊತ್ತಾ. ಆಗ ಜಾನಕಿ ಅಕ್ಕ ನಮ್ಮ ಹತ್ರ ಎಲ್ಲ ಮಾತಾಡಿದ್ಮೇಲೆ ಗೊತ್ತಾಗಿದ್ದು ನಮಗೂ ಇದು ನಮ್ಮ ಅಕ್ಕ ಅಲ್ಲ ಅಂತ. ಅಮ್ಮಿ, ಇದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಜಾನಕಿ ಅಕ್ಕ ಹತ್ರ ಮಾತಾಡಬೇಕು, ಜಾನಕಿ ಅಕ್ಕ ಹತ್ರ ಮಾತಾಡಬೇಕು ನಾನು ಅಂತ. ಏನೋ ಅಮ್ಮ, ನನಗಂತೂ ಒಂದು ನಂಬಕ್ಕೆ ಆಗ್ತಾ ಇಲ್ಲ. ನೀವೀಗ ಬೇಜಾರು ಮಾಡ್ಕೋತೀರಾ ಅಂತಾನೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದು ನಾನು. ಏನೇ ಹೇಳಿದ್ರು ಅವಳ ನಡೆ ನುಡಿ ಎಲ್ಲ ನಮ್ಮ ರಜಿ ಹಾಗೆ ಇದೆ ಫಾತಿಮಾ. ಏನಮ್ಮಿ ನೀನು, ಜಾನಕಿ ಅಕ್ಕ ನಡೆ ನುಡಿನು ನಮ್ಮ ಅಕ್ಕ ನಡೆ ನುಡಿನು ಒಂದೇ ಅಂತ ಹೇಳ್ತಿದ್ಯಲ್ಲ ಅಮ್ಮಿ. ನೀನು ಅಕ್ಕನೇ ಅನ್ಕೊಂಡು ನೋಡಿದ್ಯಾ, ಅದಕ್ಕೆ ನಿನ್ಗೆ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ಅಕ್ಕ ಆಗಿದ್ರೆ ನಿಮ್ಮ ನೋಡಿ ಸುಮ್ಮನೆ ಇರ್ತಾ ಇದ್ಲ ಹೇಳಿ? ಅಬ್ಬಾ ಅಮ್ಮಿ ಅಂತ ಓಡ್ ನಾನು ತಪ್ಕೋತಿರ್ಲಿಲ್ವಾ ಅಲ್ವಾ ಅಬ್ಬಾ? ನಿಜ ಫಾತಿಮಾ, ನಮ್ಮ ರಜೆ ಆಗಿದ್ರೆ ನಮ್ಮನ್ನ ನೋಡಿದ್ರೆ ಓಡ್ ಬಂದು ಅಪ್ಪಮುತ್ತ ಇದ್ಲು, ಸುಮ್ಮನೆ ಇರ್ತಾ ಇರಲಿಲ್ಲ. ಹೌದಮ್ಮಿ, ಅವಳು ಜಾನಕಿ ಅಕ್ಕ, ನಮ್ಮ ಅಕ್ಕ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಫಾತಿಮಾ, ನೀವೆಲ್ಲ ಎಷ್ಟೇ ಹೇಳಿದ್ರು ನನ್ನ ಮನಸ್ಸು ಮಾತ್ರ ಅವಳು ರಜಿಯಾನೆ ಅಂತ ಹೇಳ್ತಾ ಇದೆ. ನೋಡಿದ್ಯಾ ಫಾತಿಮಾ, ನಾವೆಷ್ಟು ಹೇಳಿದ್ರು ನಿಮ್ಮ ಮಮ್ಮಿ ಮಾತ್ರ ನಂಬಲ್ಲ. ಅಬ್ಬಾ, ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಇದಕ್ಕೆ ನನ್ನನ್ನು ಕೇಳಿದೆ ಎಲ್ಲೂ ಹೋಗ್ಬೇಡಿ ಅಂತ ನಾನು ಹೇಳಿದ್ದು. ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಯಾಕಮ್ಮ ಅಲ್ಲಿಗೆ ಹೋಗ್ತಾ ಇದ್ದೆ. ಹಾಗೆ ದಾಯ್ತು ಬಿಡಿ ಅಬ್ಬಾ, ಬಿಟ್ಟಾಕಿ ಮನ್ಸಲ್ಲಿ ಇಟ್ಕೊಂಬೇಡಿ. ನಾನೇನೋ ಸುಮ್ಮನೆ ಆಗ್ಬಿಡ್ತೀನಮ್ಮ, ಆದರೆ ನೀನು ಮಮ್ಮಿ ಅಮ್ಮಿಗೆ ನಾನು ಹೇಳ್ತೀನಿ ಅಬ್ಬಾ. ಸರಿ ಅಮ್ಮ. ಅಜ್ಜಿ, 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 ಏನಜ್ಜಿ ಇದು? ಇಷ್ಟು ಮಗ್ನವಾಗಿ ಓದ್ತಾ ಇದ್ದೀರಾ? ಏನು ಓದ್ತಿದ್ದೀರಾ? ನೀನೇ ನೋಡು. ಓ, ಭಗವದ್ಗೀತೆನಾ? ಅದಕ್ಕಜ್ಜಿ ನಿಮ್ಗೆ ಇಷ್ಟೊಂದೆಲ್ಲ ಗೊತ್ತಿರೋದು? ಬಾಬಾ, ನಿನಗೂ ನಾನು ಹೇಳ್ಕೊಡ್ತೀನಿ, ಕೂತ್ಕೋ. ನೋಡೆ, ಈ ವಯಸ್ಸಿನಲ್ಲಿ ನಾನು ಇದನ್ನು ಓದೋದು ಬಿಟ್ರೆ ಬೇರೆ ಏನು ಓದ್ಬೇಕು ಹೇಳು? ನೀವಾದರೂ ಅದೇನದು ಮೊಬೈಲ್ ಇಟ್ಕೊಂಡು ಓಡಾಡ್ತೀರಾ. ನನಗದನ್ನಂತೂ ನೋಡಕ್ ಬರಲ್ಲ ಅಮ್ಮ. ಹೌದಜ್ಜಿ, ಎಲ್ಲರೂ ನಿಮಗೆ ಓದೋದು ಕಲ್ತ್ರೆ ನಿಮ್ಮಷ್ಟೇ ಬುದ್ಧಿವಂತರಾಗ್ತಾರೆ. ಈ ಮೊಬೈಲಲ್ಲಿ ನೋಡೋದು ಓದುವಂಥದ್ದು ಏನೂ ಇಲ್ಲ.
ಎಲ್ಲ ಟೈಮ್ ವೇಸ್ಟ್ ಅಷ್ಟೇ. ಅಲ್ವಾ ಮತ್ತೆ? ಅಜ್ಜಿ, ಮಾಳವಿಕ ಇಲ್ಲಿ ಕಾಣ್ತಾ ಇಲ್ಲ. ಒಳಗಡೆ ಕೆಲಸ ಮಾಡ್ತಿದ್ದಾಳ? ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ ಜಾನಕಿ. ದೇವಸ್ಥಾನದಿಂದ ನಾವು ಹೊರಟಾಗ ನೀವೆಲ್ಲ ಮುಂದೆ ಹೋಗಿ ನಂಗೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತಂದ್ಲು. ಆಗ್ಲೇ 6 ಗಂಟೆ ಆಗ್ತಾ ಬಂತಲ್ಲೇ, ಇನ್ನ ಬಂದಿಲ್ವಾ ಅವಳು? ಅಲ್ಲ ಅಜ್ಜಿ, ನೀವಾದ್ರೂ ಏನ್ ಕೆಲಸ ಅಂತ ಕೇಳ್ಬೋದಿತ್ತಲ್ವಾ? ಕೇಳ್ದೆ ಕಣೆ, ಆದ್ರೆ ನಮ್ ನಾರಾಯಣನೇ ಅದೇನೋ ತಗೊಳ್ಳೋದಿರುತ್ತೆ, ತಗೊಂಡ್ ಬರ್ತಾಳೆ ಬಿಡು ಅಮ್ಮ ಅಂತಂದ. ಅದಕ್ಕೆ ನಾನು ಸುಮ್ಮನಾದೆ. ಓಹ್ ಹೌದಾ, ತಗೊಂಡ್ ಬರ್ಬೋದು ಬಿಡಿ. ಲೋ ದಂಡಪಿಂಡ, ಎಲ್ಲೋ ನಿನ್ ಹೆಂಡತಿ 6 ಗಂಟೆ ಆಯ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ. ಬರ್ತಾಳಂತೋ ಇಲ್ವೋ? ಅಜ್ಜಿ, ನಾನು ಕೇಳಿದ್ರೆ ನಾನೇನು ಹೇಳಲಿ? ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಅವಳ ಮಾತಿಗೆ ಮಾತ್ರ ನನ್ನ ಹೆಂಡ್ತಿ. ಎಲ್ಲ ಉಸಾಬರಿ ಎಲ್ಲ ನಿಮ್ಮದೇ ಅಲ್ವಾ? ನೀವೇ ಬೇಕಾದರೆ ಹೋಗಿ ನೋಡಿ. ನಾನು ಹೋಗಿ ಎಲ್ಲಿ ನೋಡ್ಲು ಇಷ್ಟೊತ್ತಿನಲ್ಲಿ? ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಅಟ್ಲೀಸ್ಟ್ ಒಂದು ಫೋನಾರು ಮಾಡ. ಅವಳ ಅವಶ್ಯಕತೆ ನನಗಿಲ್ಲ, ಬೇಕಾದರೆ ನೀನೇ ಫೋನ್ ಮಾಡು. ಅದೇನು ಅಂತ ಬಂದ್ಬಿಟ್ಟ. ಜಾನಕಿ, ನೀನೇ ಒಂದು ಫೋನ್ ಮಾಡಿ ಕೇಳಮ್ಮ. ಸರಿ ಅಜ್ಜಿ. ಜಾನಕಿ ಅವರೇ, ಫೋನ್ ಮಾಡೋದೇನು ಬೇಕಾಗಿಲ್ಲ. ಅಜ್ಜಿ ಅಲ್ಲಿ ನೋಡಿ, ಬರ್ತಿದ್ದಾಳೆ ನಿನ್ನ ತ್ರಿಪುರ ಸುಂದರಿ ಸೊಸೆ. ಮಾಳವಿಕ ನಿಂತ್ಕೋ. ಯಾಕೆ ಜಾನಕಿ? ಎಲ್ಲಿ ಹೋಗಿದ್ದೆ? ಫೋನ್ ಮಾಡೋದಕ್ಕೆ. ಈಗ ಅಲ್ಲ, ಆವಾಗ್ಲೇ ಎಲ್ಲೋಗಿದ್ದೆ? ದೇವಸ್ಥಾನದಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಫೋನ್ ಮಾಡೋಣ ಅಂತ ಆಚೆ ಹೋಗಿದ್ದೆ. ನೀವು ಯಾರು ಗಮನಿಸ್ಲೇ ಇಲ್ವಾ? ಸರಿ ಹೋಯ್ತು. ಈ ಮನೇಲಿ ನಾನು ಒಬ್ಳಿದ್ದೀನಿ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಲ್ವಾ ನಿಮಗೆ? ನೀನು ಈಗ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾ ಇಲ್ಲ, ದೇವಸ್ಥಾನದಿಂದ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾ ಇರೋದು. ಅದು ಜಾನಕಿ, ಕೆಲಸ. ಹೇಯ್, ಏನೇ ರಾಗ ತೆಗಿತಿದ್ಯಾ? ಕರೆಕ್ಟಾಗಿ ಹೇಳೋಕ್ಕಾಗಲ್ವಾ? ಅಪ್ಪನ ನೋಡೋದಕ್ಕೆ ಹೋಗಿದ್ದೆ. ಅಜ್ಜಿ, ನಿಮ್ಮ ಹತ್ರನೂ ಇದೇ ಹೇಳಿದ್ಲಾ? ಮಾಳ್ವಿಕಾ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಏನೋ ತಗೊಂಬರ್ಬೇಕು ಅಂತ ತಾನೇ ನೀನು ಹೋಗಿದ್ದು? ಹಾಂ, ಹಾಗೆ ಹೇಳಿದ್ದೆ ಅಜ್ಜಿ. ಹಾಳದ್ದು ಸಿಗಲೇ ಇಲ್ಲ. ಅದು ಸಿಗ್ಲಿಲ್ವಲ್ಲ, ಅದಕ್ಕೆ ಅಪ್ಪನ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಿಮ್ಮಪ್ಪ ಇಲ್ಲಿ ಬಂದು ಏನು ದಬ್ಬಾಗ್ತಾನಂತ ಕರೆಯಕ್ಕೆ ಹೋಗಿದ್ದೆ? ಅದು ಮನೇಲಿ ಶುಭ ಕಾರ್ಯ ಅಲ್ವಾ, ದೇವಸ್ಥಾನಕ್ಕಾದ್ರೂ ಬರಲಿಲ್ಲ, ಮನೆಗಾದ್ರೂ ಬರಲಿ ಅಂತ. ಶಿವ ಪೂಜೆಯಲ್ಲಿ ಕರಡಿಗೆ ಏನೇ ಕೆಲಸ? ಭರತ್, ಬಾಯಿಗೆ ಬಂದಾಗ ಏನೇನೋ ಹೇಳಬೇಡ. ಮಾಳವಿಕಾ, ಭರತ್ ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಗಂಡನ ಹತ್ರನೂ ಹೇಳ್ದೆ ಕಣ್ ತಪ್ಸಿ ಹೋಗುವಂಥದ್ದೇನಿತ್ತು? ನೋಡ್ ಜಾನಕಿ, ನಾನೇನು ಕಣ್ ತಪ್ಸಿ ಹೋಗಿಲ್ಲ. ನೇರವಾಗಿ ನಮ್ಮ ಅಪ್ಪನ ಪೂಜೆ ಕರೆಯೋಕೆ ಅಂತಾನೆ ಹೋಗಿದ್ದೆ. ನಿಜವಾಗ್ಲೂ ಪೂಜೆ ಕರೆಯಕ್ಕೆ ಹೋಗಿದ್ಯಾ ಮಾಳವಿಕಾ? ಯಾಕೆ ಅನುಮಾನನಾ? ಫೋನ್ ಮಾಡ್ಕೊಡ್ಲಾ? ಅಯ್ಯೋ ಬೇಡ ಬೇಡ, ನೀನ್ ಹೋಗಿರೋದ್ ನೋಡಿ ಎಲ್ಲೋ ಸಮಸ್ಯೆಯಿಂದ ಪಾರಾಗೋದಕ್ಕೆ ನೋಡ್ತಿದ್ಯಾ ಅನ್ಕೊಂಡೆ. ನೋಡ್ ಜಾನಕಿ, ಬಾಯಿದೆ ಅಂತ ತಲೆ ಎಲ್ಲ ಮಾತಾಡ್ಬೇಡ. ನನ್ನನ್ನು ಕೇಳೋದಕ್ಕೆ ಹಿರಿಯರಿದ್ದಾರೆ. ಮಾಳ್ವಿಕಾ, ಅವಳು ಕೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಅವಳು ಈ ಮನೆ ಸೊಸೆ ಕಣೆ. ಅಲ್ಲ, ಜಾನಕಿ ಹೊರಗಡೆ ಹೋದಾಗ ಹೊತ್ತಲ್ದ ಹೊತ್ನಲ್ಲಿ ಬರೋದು ತಪ್ಪು ಅಂತ ನೀನೇ ಅಲ್ವಾ ಹೇಳ್ತಾ ಇದ್ದಿದ್ದು? ಈಗ ನೀನು ಅದನ್ನೇ ಮಾಡಬೇಡ, ತಿಳಿತಾ? ನೋಡು, ಇದು ಸಂಪ್ರದಾಯಸ್ಥರ ಮನೆ. ಎಲ್ಲೇ ಹೋದ್ರೂ ಸಮಯಕ್ಕೆ ಸರಿಯಾಗಿ ಬರೋದನ್ನ ಕಲ್ತ್ಕೋ. ಪದೇ ಪದೇ ಹೇಳೋ ಥರ ಮಾಡ್ಕೋಬೇಡ.
ಅಜ್ಜಿ ಹೇಳಿದ್ನ ಅರ್ಥ ಮಾಡ್ಕೊಂಡ್ರೆ ಇದೇ ಮನೇಲಿ ಇರ್ತೀಯ, ಇಲ್ಲಾಂದ್ರೆ ಅಪ್ಪ ಅಂತ ಹೇಳ್ದೆಲ್ಲ ಅಲ್ಲೇ ಹೋಗ್ಬೇಕಾಗತ್ತೆ. ನೆನ್ಪಿರ್ಲಿ. ಏನೇ ಎಲ್ಲ ಪ್ಲಾನ್ ಮಾಡಿ ಇಟ್ಟಿದ್ಯಾ ಅನ್ಸುತ್ತೆ. ನಿನ್ನ ಪ್ಲಾನ್ ಟ್ವಿಸ್ಟ್ ಆದ್ಮೇಲೆ ತಾನೇ ನನ್ನ ಪ್ಲಾನ್ನ ಪುಷ್ ಮಾಡಬೇಕು. ನೋಡ್ ಮಾಳವಿಕಾ, ನೀನು ನಿಮ್ಮ ಅಪ್ಪನ ಮೀಟ್ ಮಾಡಕ್ಕೆ ಹೋಗಿದ್ಯೋ ನಮಗೆ ಗೊತ್ತಿಲ್ಲ. ನನ್ನ ಗಂಡನ ಯಾವುದಾದ್ರೂ ಸಮಸ್ಯೆಗೆ ಸಿಕ್ಕಾಕ್ಸೋಕ್ಕೆ ಪ್ಲ್ಯಾನ್ ಹಾಕಕ್ಕೆ ಹೋಗಿದ್ಯೋ ಅದು ನಂಗೆ ಗೊತ್ತಿಲ್ಲ. ಇಲ್ಲ ಸಿಕ್ಕಾಕೊಂಡಿರೋ ಸಮಸ್ಯೆಯಿಂದ ಪಾರಾಗಕ್ಕೆ ಹೋಗಿದ್ಯೋ ಅದು ನಂಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಏನೇ ಮಾಡೋದಿದ್ರು ಎಲ್ಲೇ ಹೋಗೋದಿದ್ರು ಸ್ವಲ್ಪ ಹುಷಾರು. ಯಾಕಂದರೆ ಇವತ್ತಿಂದ ನಿಂಗೆ ವಕ್ರದೆಸೆ ಶುರುವಾಗಿದೆ. ನಿನ್ನೆರಳಾಗಿ ಇನ್ನು ಮುಂದೆ ನಾನು ನಿನ್ನ ಹಿಂದೆ ಇದ್ದೇ ಇರ್ತೀನಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಹೀಗೆ ಹೇಳಿದ್ರೆಗೆ ಮಿಸ್ ಜಾನಕಿ ಅವರೇ, ಐ ಲವ್ ಯು ಸೋ ಮಚ್ ಕಣ್ರಿ. ಓಲ್ಡ್ ಸ್ಟೈಲ್ ಆಯಿತು. ಮೈ ಡಿಯರ್ ಜಾನು, ಐ ಲವ್ ಯು ಸೋ ಮಚ್. ಯಾಕೋ ಸರಿ ಅನಿಸ್ತಿಲ್ವಲ್ಲ? ಹಾಂ, ಮೈ ಡಿಯರ್ ಜಾನು, ಐ ಲವ್ ಯು ಸೋ ಮಚ್ ಬಂಗಾರ. ಇದು ಯಾಕೋ ಹಂಗೆ ಸ್ವಲ್ಪ ಓವರ್ ಆಯಿತು ಅನಿಸ್ತಾ ಇದೆ. ಏನು ಮಾಡೋದು? ಹೇಗೆ ಹೇಳೋದು? ಹಾಂ, ಹೀಗೆ ಹೇಳಿದ್ರೆ ಹೇಗೆ? ಹಾಂ, ಮೈ ಡಿಯರ್ ಜಾನು, ಲೈಫಲ್ಲಿ ಬಿಟ್ಟಿರಲ್ಲ ನಾನು. ನಾವಿಬ್ರು ಒಂದಾಗಿದ್ರೆ ಬಾಳು ಹಾಲು ಜೇನು. ಆಕ್ಸೆಪ್ಟ್ ಮಾಡ್ಕೋತೀಯಾ ನಮ್ಮ ಫಸ್ಟ್ ನೈಟ್ ಸೀನು? ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ. ಹಾಂ, ಆದರೆ ಜಾನಕಿಗೆ ಹೇಗಿರುತ್ತೋ ಯಾರಿಗೆ ಗೊತ್ತು. ತುಂಬ ಕೆಟ್ಟದಾಗಿರುತ್ತೆ. ಅದು ಜಾನಕಿ ಇದಕ್ಕೆ ನಾನಿವತ್ತು ನಿಮ್ಮ ಜೊತೆ ಮಲ್ಗಲ್ಲ ಅಂದಿದ್ದು. ಜಾನಕಿ, ಇದೆಲ್ಲ ಇವತ್ತಿಗಲ್ಲ, ನಾಳೆಗೇನೆ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಿಮ್ಮ ಸ್ಪೀಡ್ ನೋಡಿದ್ರೆ ಇದು ನಾಳೆಗಲ್ಲ ಅನ್ನಿಸ್ತಿದೆ. ಸ್ಪೀಡ್ ಇದ್ರೇ ಅಲ್ವಾ ಥ್ರಿಲ್ ಇರೋದು. ಸ್ಪೀಡ್ ಇಸ್ ಥ್ರಿಲ್, ಓವರ್ ಡ್ರೀಮ್ ಇಸ್ ಸ್ಕಿಲ್ ಅಂತ ಗೊತ್ತಿಲ್ವಾ? ಜಾನಕಿ, ಇದೆಲ್ಲ ಓವರ್ ಡ್ರೀಮಾ? ನಾರ್ಮಲ್ ಡ್ರೀಮ್ ತಾನೆ? ನನಗೆ ಓವರ್ ಆಗೇ ಕಾಣಿಸ್ತಿದೆ. ಹಾಗಾದರೆ ಇವತ್ತು ಉಪವಾಸನ ಜಾನಕಿ? ಏನ್ ರಾಮ್, ಅಷ್ಟೊಂದು ಅರ್ಜೆಂಟಾ? ಜಾನಕಿ, ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಅರ್ಜೆಂಟ್ ಅಲ್ವಾ? ಓ, ಇದಕ್ಕೇನಾ ನನ್ನನ್ನು ಬಿಟ್ಟಿರೋದು ಕಷ್ಟ ಅಂತ ಹೇಳ್ತಿರೋದು? ಅಯ್ಯೋಯ್ಯೋ ಇಲ್ಲ ಜಾನಕಿ, ಅಂದರೆ ಒಂದೊಂದು ಕ್ಷಣನೂ ನಿನ್ನ ಬಿಟ್ಟಿರೋದು
ಇಲ್ಲ ರಾಮ್, ಸಂತೋಷನೇ ಆಗ್ತಿದೆ. ಮತ್ತೆ ಇಷ್ಟ ಇಲ್ಲ ಅಂತ ಹೇಳಿದ್ದು? ಅದು ನಿಜಾನೇ. ಮತ್ತೆ ಫೇಸು ಡಲ್ ಆಗಿತ್ತಲ್ಲ, ಅದ್ಯಾಕೋ? ನಮ್ಮಿಬ್ಬರ ಹಳೆ ದಿನ ನೆನಪಾಯ್ತು. ನಾನು ನಿಮ್ಮನ್ನ ಮೊದಲು ನೋಡಿದ್ದು ನೀವು ನನಗೆ ಹೂ ಕೊಟ್ಟಿದ್ದ ರೀತಿ, ಮದುವೆ ಆಗಿ ಅಂತ ನಾನು ನಿಮಗೆ ಬಲವಂತ ಮಾಡಿದ್ದು, ನೀವು ಆಗಲ್ಲ ಅಂತ ಹೇಳಿದ್ದು, ಕೊನೆಗೆ ನಮ್ಮಿಬ್ರು ಮದುವೆ ಆಗಿ ಈ ಮನೆಗೆ ಬಂದಿದ್ದು, ಆ ದಿನ ಹೇಗಿತ್ತಲ್ವ ರಾಮ್? ಆಕಸ್ಮಿಕವಾಗಿ ಒಂದಾಗ್ಬಿಟ್ವಿ. ಆ ದೇವರು ಎಲ್ಲೋ ಇದ್ದಿದ್ದಿಬ್ಬರನ್ನ ಹೇಗೆಲ್ಲ ಜೋಡಿ ಮಾಡ್ತಾರಲ್ವಾ? ನಿಜ ಜಾನಕಿ, ನಾನು ನಿನ್ನ ಮದುವೆ ಆಗ್ತೀನಿ, ನೀನು ನನಗೆ ಸಿಗ್ತೀಯ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಆದರೆ ಆಕಸ್ಮಿಕ ಪರಿಚಯ, ಆಕಸ್ಮಿಕ ಮದುವೆ, ಅದು ಅವತ್ತು. ಆದರೆ ಇವತ್ತು ನಾವು ನಿಜವಾಗ್ಲೂ ಗಂಡ ಹೆಂಡ್ತಿ. ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಮಗೆ ಗೊತ್ತಿಲ್ಲದಂಗೆ ನಡೆದೋಯ್ತಲ್ವಾ? ಅದಕ್ಕೆ ಹೇಳೋದ್ರ, ನಾವೇನೇ ಅಂದ್ಕೊಂಡಿದ್ರು ನಮ್ಮ ಜೀವನನ ಬರೆಯೋಕ್ಕೆ ಒಬ್ಬ ಕತೆಗಾರ ಇದ್ದೇ ಇರ್ತಾನೆ. ನಿಜ ಜಾನಕಿ, ನಮ್ಮ ಜೀವನ ಆಡ್ಸೋದಕ್ಕೆ ಒಬ್ಬ ನಿರ್ದೇಶಕ ಕೂಡ ಇರ್ತಾನೆ. ಇದ್ರ ಮಧ್ಯೆ ಅನ್ಕೊಂಡೇ ಇರೋದನ್ನ ಅನುಭವಿಸಿ ಅನುಸರಿಸ್ಕೊಂಡು ಹೋಗೋದೇ ಜೀವನ. ಹಾಗಾದರೆ ನಮ್ಮ ಜೀವನದಲ್ಲಿ ನಾಳೆ ಏನಂತ ಬರ್ತಿರ್ಬೋದು? ಏನ್ ರಾಮ್, ನಿಮ್ಗೆಲ್ಲ ತಮಾಷೆನಾ? ಬಿಡಿ ರಾಮ್. ಅಯ್ಯೋ, ಅದು ಹೇಗೆ ಬಿಡೋಕ್ಕಾಗತ್ತೆ ಜಾನಕಿ? ಆಕಸ್ಮಿಕವಾಗಿ ಮಳೆ ಬಂದಿದೆ, ಭೂಮಿ ಘಮ ಘಮ ಅಂತ ಇದೆ. ನಾನು ಬೇರೆ ರೊಮ್ಯಾಂಟಿಕ್ ಸೀನ್ನ ರಿಹರ್ಸಲ್ ಮಾಡಿಬಿಟ್ಟಿದ್ದೀನಿ. ನೀನು ಒಂಟಿಯಾಗಿ ಸಿಕ್ಕಿದ್ಯಾ, ಸುಮ್ಮನೆ ಬಿಟ್ಬಿಡ್ತೀನಾ? ಬೇಡ ರಾಮ್, ಅತ್ತೆನ ಕರೆದ್ಬಿಡ್ತೀನಿ ಅಷ್ಟೇ. ಅಷ್ಟು ದಡ್ಡಿ ನೀನು, ನಿಂಗೆ ಗೊತ್ತಿಲ್ವಾ? ಅತ್ತೆ ಮನೇಲಿಲ್ಲ. ಬಿಡಿ ರಾಮ್, ಅಜ್ಜಿಗೆ ಹೇಳ್ಬಿಡ್ತೀನಿ. ಇಂಥ ರೊಮ್ಯಾಂಟಿಕ್ ಸೀನಲ್ಲಿ ಅಜ್ಜಿ ಬಂದರೆ ಚೆನ್ನಾಗಿರಲ್ಲ ಚಿನ್ನ. ನಿಜವಾಗ್ಲೂ ಅಜ್ಜಿಗೆ ಹೇಳ್ಬಿಡ್ತೀನಿ. ಅಜ್ಜಿ ಮಲಗಿರ್ತಾರೆ, ಹಾಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಬಂಗಾರಿ. ನೀನು ಮಕ್ಕಳಿಗೆ ಅಮ್ಮ ಆಗಿ, ಅವ್ರ ಮಕ್ಕಳಿಗೆ ಅಜ್ಜಿ ಆಗಿ, ನೀನು ಅಜ್ಜಿ ಆದಮೇಲೆ ಅಜ್ಜಿ ಕಷ್ಟ ಅಂದ್ರೇನು ಅಂತ ಗೊತ್ತಾಗುತ್ತೆ. ಏನು ಜಾನಕಿ, ಅಜ್ಜಿ ಆಗೋ ಆಸೆ ಇಲ್ವಾ? ಆದರೆ ನನಗೆ ನಿನ್ನನ್ನು ಅಜ್ಜಿ ಗೆಟಪ್ಪಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇದೆ.